ಆಮ್ ಗಾಡ್. ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡಲ್ಲ, ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಬಸವೇಗೌಡರ ಬಗ್ಗೆ. ಫಸ್ಟ್ ಟೈಮು ನಿಮ್ಮ ಹೋಟ್ಲಲ್ಲಿ ಒಂದು ಪಾರ್ಟಿ ಕೊಟ್ಟಿದ್ರಿ ನಮ್ಗೆ ಎ ಪಿಕ್ಚರ್ಗೆ. ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ, ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದೇ ಥರ ನೀವೊಬ್ಬರು. ನಿಮಗೆ ಗೊತ್ತಿರ್ಬೋದು, ಅವತ್ತಿಂದ ಇವತ್ತರೆಗೂ ನಾನು ನಿಮ್ಮ ಟಚಲ್ಲಿದ್ದೀನಿ, ನೀವು ನನ್ನ ಟಚಲ್ಲಿದ್ದೀರಾ. ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ, ಅವ್ರು ಬಂದಾಗಲೂ ಗೊತ್ತಿತ್ತು. ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾಲಿ ವರ್ಕ್ ಮಾಡ್ತೀನಿ ಅಂತ. ಸಹಜವಾಗಿ ಅನಿಸಿತ್ತು. ಆಮೇಲೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು. ಸ್ಕ್ರಿಪ್ಟಿಂದ ಮಧ್ಯದಲ್ಲಿ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ. ನೋಡಿ, ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದನಿಗೆ ಫಸ್ಟ್ ಅವಮಾನ ಅಂತೇನೆ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಆಗೋಗಿದೆ. ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ. ಪಿಕ್ಚರ್ ರಿಲೀಸ್ ಆದಮೇಲೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ. ಸೊ ಅವತ್ತಿಂದ ಆ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ರವಿ ಅವ್ರದ್ದು ಸಂಬಂಧ ಆಯಿತು. ನಮ್ಮ ಜೊತೆಲಿ ಪಿಕ್ಚರ್ ಮಾಡಿದ್ರಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡಿದ್ರು. ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ತುಂಬ ಇಲ್ಲಿ ಏನೋ ಹೇಳ್ತಾರೆ, ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ. ಮಂಜಯ್ಯ ಹೇಳಿರೋದು, ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ, ಅಯ್ಯೋ ನಾವು ಕೆಲವು ಸತಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಟ್ಟದಾಗ ನಾವು ನಡ್ಕೊಂಡ್ಬಿಡ್ತೀವ ಅನ್ಸುತ್ತೆ ಕೆಲವು ಸತಿ. ಅಲ್ಲ, ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಅಂತ ಹೇಳಿರೋದು, ಅದನ್ನು ನನಗೆ ಗೊತ್ತೇ ಇಲ್ಲ. ನನಗೆ ನೀವು ಬರ್ತಿದ್ರಿ, ಎಲ್ಲರ ಜೊತೆ ಇರ್ತಿದ್ರಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟಿಂದ ಇರಲಿಲ್ಲ, ಅದಕ್ಕೆ ಒಂದೇ ಕಾರಣ, ನೀವು ಲಾಸ್ಟಲ್ಲಿ ಬಂದು ಜಾಯಿನ್ ಆದ್ರಿ. ಓಕೆ, ಸಂತೋಷ. ನೋಡಿ, ಇವತ್ತು ನೀವೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ. ಆಮೇಲೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾಡ್ ಅಂತ ಹಾಕ್ಬಿಟ್ಟು ಡೆವಿಲ್ ಮುಖ ಹಾಕ್ಬಿಟ್ಟಿದ್ದೀರಾ ಗಾಡ್ ಒಳಗಡೆ. ಅದೇ ಆಶ್ಚರ್ಯ. ಏನು ಸರ್, ಇದಲ್ವ ಟ್ವಿಸ್ಟ್? ಹಾಂ, ಭಾಳ ವಿಚಿತ್ರವಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಆ್ಯಕ್ಟೆಡ್ ವೆರಿ ವೆಲ್. ಐ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ, ಶ್ರುತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಖಂಡಿತ ನೀವು ಹೇಳಿದ್ರಲ್ಲ, ಸೂಪರಾಗಿ ಹೇಳಿದ್ರಿ ನೀವು. ಪಿಕ್ಚರ್ ಚೆನ್ನಾಗಿದ್ದರೆ ಕೇಳಿ ಬನ್ನಿ ಅಂದ್ರಲ್ಲ, ಅದು ಸೂಪರ್. ಅದು ಕಾನ್ಫಿಡೆನ್ಸ್ ಅನ್ನೋದು. ಏನು ಹೇಳಿ, ಸುಮ್ಮನೆ ನೋಡಿ ಅನ್ನೋದಕ್ಕಿಂತ ನನ್ನ ಪಿಕ್ಚರ್ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬನ್ನಿ ಅಂದ್ರಲ್ಲ, ಸೂಪರ್. ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದೆ, ಸಾಂಗ್ ನೋಡಿದೆ. ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು 2 ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀರಾ. ನಿಮಗಿಂತ ಜಾಸ್ತಿ ನಂಗೆ ಸಂದೀಪ್ ಇದ್ದಾರಲ್ಲ, ಅವ್ರು ತುಂಬ ಹೇಳ್ತಾನೆ ಇರ್ತಾರೆ. ಅಲ್ಲ ರೀ, 2 ವರ್ಷದಿಂದ ಸರ್ ಅವ್ರು ಕಾಂಪ್ರಮೈಸ್ ಆಗಲ್ಲ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ 1 ತಿಂಗಳು ಪ್ರಿಪ್ರೇಷನ್ ತೊಗೊತಾರೆ ಸರ್. ಈ ಥರ ನೀವು ಮಾಡ್ಕೊಂಬಂದಿದ್ದೀರಾ ಈ ಸಿನಿಮಾನ. ನನಗೇನೋ ತುಂಬ ವಿಶ್ವಾಸ ಇದೆ, ಚೆನ್ನಾಗಿ ಆಗೇ ಆಗುತ್ತೆ ನಿಜವಾಗ್ಲೂ. ನೋಡಿ, ನೀವೇ ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮು. ನೋಡಿ, ನನಗೆ ಗೊತ್ತಿದೆ, ಮೈಸೂರಿಗೆ ಬಂದೆ, ಮೈಸೂರಲ್ಲಿ ಮಾಡ್ತಾ ಇದ್ದೀರಾ. ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ. ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಿಮಗಿದೆ. ಖಂಡಿತ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೇನರ ವಿಷಯ ಇದೆಯಾ? ಇನ್ನೊಂದು ಚಿಕ್ಕ ರಿಕ್ವೆಸ್ಟ್. ಇಲ್ಲಿರೋ ಬಹುತೇಕರು ನಿಮ್ಮ ಕೆಲಸ, ನಿಮ್ಮ ಸಿನಿಮಾಗಳು, ನಿಮ್ಮ ವ್ಯಕ್ತಿತ್ವದ ಅಭಿಮಾನಿಗಳೇ ಇರೋದು. ಅವರೆಲ್ಲರೂ ಪರವಾಗಿ, ಆ ಅಭಿಮಾನಿಗಳ ಪರವಾಗಿ ಒಂದು ರಿಕ್ವೆಸ್ಟ್. ಈ ಐ ಆಮ್ ಗಾಡ್ ಇದೆಯಲ್ಲ ಟೈಟಲ್, ನಿಮ್ಮ ಸ್ಟೈಲಲ್ಲಿ ಅವಾಗಲೇ 2-3 ಸಲ ಒಂದೊಂದು ಸೆಂಟೆನ್ಸಲ್ಲಿ ಹೇಳಿದ್ರಿ, ಬಟ್ ನಿಮ್ಮ ಸ್ಟೈಲಲ್ಲಿ ಬರಲಿ ಸರ್ ಅದು ಟು ದ ಕ್ಯಾಮ್ರಾ. ಐ ಆಮ್ ಗಾಡ್. ಗಾಡ್ ಈಸ್ ಗ್ರೇಟ್. ಗಾಡ್ ಈಸ್ ಗ್ರೇಟ್. ಆಮೇಲೆ ತಮಾಷೆ ಎಲ್ಲ ನೀವು ನೋಡಿ, ಫಸ್ಟ್ ಸಿನಿಮಾ ನೀವೇ ಡೈರೆಕ್ಟ್ ಮಾಡಿ ನೀವೇ ಆ್ಯಕ್ಟ್ ಮಾಡಿರೋ ಸಿನಿಮಾಗೆ ಈ ಥರ ಒಂದು ಟೈಟ್ಲ್ ಇಡೋಕ್ಕೂ ತಾಕತ್ ಬೇಕು, ಧೈರ್ಯ ಬೇಕು. ತಮಾಷೆ ಅಲ್ಲ ಅದು. ಎಷ್ಟು ಕಾನ್ಫಿಡೆಂಟಾಗಿ ಐ ಆಮ್ ಗಾಡ್ ಅಂತ ಫಸ್ಟ್ ಸಿನಿಮಾಗೆ ಇಟ್ಟಿದ್ದೀರಾ ಹೆಸರು ನೀವು ಡೈರೆಕ್ಟ್ ಮಾಡೋ ಸಿನಿಮಾಗೆ. ಅದರೊಳಗೆ ಅಷ್ಟೇನೋ ವಿಷಯ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ಆ ಹೆಸರು ಬರಲ್ಲ ಅಲ್ಲಿಗೆ. ಆ ಗಾಡನ್ನ ಹೆಸರು ಹೇಳೋಕ್ಕೂ ಒಂದು ತಾಕತ್ ಬೇಕು. ಮಾಡಿದ್ದೀರಾ, ಖಂಡಿತ ಆ ಗಾಡೆ ನಿಮ್ಮನ್ನು ಕಾಪಾಡ್ತಾನೆ. ಏನು ಸರ್? ಇಲ್ಲಾಂದರೆ ಇನ್ನೊಂದು 5 ಪಿಕ್ಚರ್ 10 ಪಿಕ್ಚರ್ ಮಾಡ್ತಾರೆ ಬಿಡಿಯೋರು. ಏನು ಸರ್ ಮಾಡ್ತೀರಾ? ನಿಮ್ಗೆ ಆ ದೇವ್ರ ಶಕ್ತಿ ಕೊಡ್ತಾನೆ. ಒಳ್ಳೇದಾಗಲಿ. ತಂದೆ ತಾಯಿ ಆಶೀರ್ವಾದ ಇದೆ ನಿಮಗೆ, ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.